ಆ ಪರಕಾಯ ಪ್ರವೇಶವನ್ನ ಮಾಡ್ತೀವಿ ಅಂದ್ರೆ ಭಕ್ತಿಯ ಪಾರಕಾಷ್ಟ. ಆ ಭಕ್ತಿಯ ಪಾರಕಾಷ್ಟವನ್ನ ಭಗವಂತನಿಗೆ ಕೊಡ್ತೀವಿ ಅಂತಂದ್ರೆ ಆ ಅಯ್ಯಪ್ಪ ನಿಮ್ಮ ಎಲ್ಲಾ ಕಷ್ಟಗಳನ್ನ ತೀರಿಸಿ ವರ್ಷಾನುಪೂರ್ತಿ ನಿಮ್ಮನ್ನ ನೆಮ್ಮದಿಯಲ್ಲಿ ಇಟ್ಟು ನಿಮ್ಮನ್ನ ವರ್ಷ ನಿಮ್ಮ ಮೆಟ್ಲನ್ನ ಹತ್ತಿಸ್ತಾ ಹೋಗ್ತಾನೆ ಭಗವಂತ. ಆದ್ರೆ ಶಬರಿಮಲೆಗೆ ಹೋಗಿ ಬಂದು ಸರಾಯಿ ಅಂಗಡಿಗೆ ಹೋಗ್ಬಾರ್ದು. ಶಬರಿಮಲೆಗೆ ಹೋಗಿ ಬಂದು ಸರಾಯಿ ಅಂಗಡಿಗೆ ಹೋಗ್ಬಾರ್ದು, ಕೆಟ್ಟದಾಗುತ್ತೆ ಇದು. ಯಾಕೆಂತಂದ್ರೆ ನಮ್ಮ ತಂದೆ ತಾಯಿಗಳು ಈಗ ಮಕ್ಕಳನ್ನಾದ್ರು ಯುವಕರನ್ನಾದ್ರು ಅದು ನಶ ಅಲ್ಲ. ಅದು ನಶ ಏನಿದೆ ಅಂತ ಹೇಳಿದ್ರೆ ನೀವು ಮಿತಿ ಮೀರಬಾರ್ದು, ಯಾವುದನ್ನು ನಿಮಿತ್ತನಾಗಿರ್ಬೇಕು. ಮಿತಿ ಮೀರಿದ್ರೆ ಆಪತ್ತೆ. ನಿಮಿತ್ತನಾಗಿದ್ರೆ ಇದು ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ, ಇದನ್ನ ಚೆನ್ನಾಗಿ ಹೇಳಿದ್ದಾರೆ. ಏನೇ ಮಾಡು ಮನುಷ್ಯ, ಈ ಜಗತ್ತು ನಿನ್ನದು. ಯಾಕೆ ಈ ಸಸ್ತನಿಗಳು, ಸರೀಸೃಪಗಳು, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳಿಗೆ ಎಲ್ಲರಿಗೆ ನಮ್ಮನ್ನ ರಾಜನನ್ನಾಗಿ ಮಾಡಿದಾನೆ, ಮನುಷ್ಯನನ್ನ ರಾಜನನ್ನ